15 ವರ್ಷದ ಸೇಡಿಗೆ 16 ಸಲ ಕೊಚ್ಚಿ ವ್ಯಕ್ತಿಯ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬಸಿಡೋಣಿ ಬಳಿಯಲ್ಲಿ ನಡೆದಿದೆ. 52 ವರ್ಷದ ಬಸವರಾಜ್ ಕೊಲೆಯಾದ ವ್ಯಕ್ತಿ ಈರಯ್ಯ ಮಠಪತಿ ಕೊಲೆಗೈದ ಆರೋಪಿ. ಮೃತ ಬಸವರಾಜ್ 15 ವರ್ಷಗಳ ಹಿಂದೆ ಈರಯ್ಯನ ತಾಯಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಕೆಲ ದಿನಗಳ ಕಾಲ ಅಪಹರಿಸಿಕೊಂಡು ಹೋಗಿದ್ದಂತೆ. ಆಗ ಈರಯ್ಯನ ತಂದೆ ಸವದತ್ತಿ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲು ಮಾಡಿದಾಗ ಪೊಲೀಸರು ಈರಯ್ಯನ ತಾಯಿಯನ್ನ ರಕ್ಷಿಸಿ ಕರೆತಂದಿದ್ರು. ಅಲ್ಲದೆ ಬಸವರಾಜ್ಗೆ ಗ್ರಾಮಸ್ಥರು ಹಾಗೆ ಪೊಲೀಸರು ಬುದ್ಧಿವಾದ ಹೇಳಿದ್ರು. ಇದಾದ ಬಳಿಕ ಬಸವರಾಜ್ ಬಸಿಡೋಣಿ ಬಿಟ್ಟು ಕಳೆದ 15 ವರ್ಷಗಳಿಂದ ಕುಟುಂಬ ಸದಸ್ಯರ ಜೊತೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನೆಲೆಸಿದ್ದ. ನಮ್ಮ ಅಪ್ಪಾರು 15 ವರ್ಷದಿಂದ ಕೊಲ್ಲಾಪುರದಾಗ ಇರ್ತಿದ್ವಿ ರೀ. ನಾವೆಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಿದ್ವಿ ರೀ. ನಮ್ಮ ಅಪ್ಪಾರು ಗೌಂಡಿ ಮಿಸ್ತ್ರಿ ಇದಾಗಿದ್ರಿ. 15 ವರ್ಷದ ಹಿಂದೆ ಹಳೆಯ ವೈಷಮ್ಯ ಇತ್ತ ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ. ನಮಗೂ ಹಿಂದೆ ಏನಾಗಿದ್ದಾಗ ಗೊತ್ತಿಲ್ಲ ರೀ ಸರ. ಈ ಕೊಲೆಗಾರನ ನಮ್ಮ ಕಾಕಾರ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರೆ ಹಿಂಗಾಗೈತಿ ಘಟನೆ ಅಂಥೇಳಿ. ಅದ್ರಾಗ ಒಂದು 3-4 ಜನ ಅಂತೇಳಿ ಹೊಡೆದಿದ್ದಾರೆ ರೀ ನಮ್ಮ ಅಪ್ಪಾರನ್ನ. ಒಬ್ರದ್ದು ಹೆಸರು ಗೊತ್ತಿರೋದು ನನಗೆ ಈರಯ್ಯ ಮಠಪತಿ ಅಂತ, ಮತ್ತು ಉಳ್ಕಾದದ್ದೇನು ಗೊತ್ತಿಲ್ಲ. ನಮ್ಮ ಅಪ್ಪ, ಅಕ್ಕ, ತಮ್ಮ, ನಮ್ಮ ಮಮ್ಮಿಯವ್ರು ಎಲ್ಲರೂ ಅಲ್ಲೇ ಇದ್ದರು. ನಾನಿಲ್ಲಿ ಬೆಳಗಾವಿದಾಗ ಇಲ್ಲೇ ಕಾಲೇಜ್ಗೆ ಇದ್ದೆ. ನಮ್ಮ ಅಪ್ಪಾರ ಮನೆ ಹಾಕ್ಸೋ ಸಂಬಂಧದಿಂದ ಅಲ್ಲೇ ಬರ್ತಿದ್ರಿ. ಅದು ಮನೆ ಹಾಕ್ಸಕ್ಕೆ ಈಗ ಬನಾದಿ ಅಡ್ಡಿದ್ರೆ ಅಷ್ಟೇ. ಈಗ ಒಂದು 3 ದಿನ ಆಯಿತು. ಕೊಲ್ಲಾಪುರದಿಂದ ಬಂದು 15 ದಿನ ಆಯಿತು. ಈಗ ಸ್ಟಾರ್ಟ್ ಮಾಡಿ ಒಂದು 4 ದಿನ ಆಯ್ತು ರೀ. ಬಂದು ಹೋಗ್ತಿದ್ರಿ. ಅದೇನು ಹಳೆ ದ್ವೇಷ ಇತ್ತಂತ್ರಿ, ನಂಗೆ ಗೊತ್ತಿಲ್ಲ ರೀ. ನಾವು ಸಣ್ಣರಿದ್ದಾಗಿಂದ ಹಿಂದೆ 10-15 ವರ್ಷದ ಹಿಂದಿಂದ ಅಂತ್ರಿ. ಯಾರು ರೀ ನಂಗೆ ಗೊತ್ತಿಲ್ಲ ರೀ. ನಾ ಯಾರನ್ನೂ ನೋಡಿಲ್ಲ. ನಂಗೆ ಅಂದ್ರೆ ಸಣ್ಣವಿದ್ದಾಗಿಂದ ನಂಗೆ ಈಗಾದ್ರೂ ನಂಗೆ ಯಾರ ಮುಖ ಪರಿಚಯ ಇಲ್ಲ ರೀ. ಅವ್ನು ಹೆಂಗೆ ಅದಂತೂ ಗೊತ್ತಿಲ್ಲ ರೀ ನಂಗೆ. ನಮ್ಮ ಕಾಕಾರ ಫೋನ್ ಮಾಡಿ ಹೇಳಿದ್ರಲ್ಲ ರೀ ಹಿಂಗಾಗಿ ಘಟನೆ ಆಗಿದೆ. ಹಾಂ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಮಲ್ಡ್ರ ಅಲ್ಲಿ ಬರಂತಲೇ ಹೇಳಿದ್ರು. ನಾನು ಹಾಸ್ಟೆಲ್ ಇರ್ತೇನೆ ರೀ. ನಮ್ಮ ಫ್ಯಾಮಿಲಿ ಅಲ್ಲಿ ಕೊಲ್ಲಾಪುರ. ಶಿವಾನಂದ್ ಬಸವರಾಜ್. ಆದರೆ ಇತ್ತೀಚೆಗೆ ಬಸವರಾಜ್ ತಾಯಿ ತೀರ್ಕೊಂಡಿದ್ದು ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಮರಳಿ ಊರಿಗೆ ಬಂದು ಜಮೀನಲ್ಲಿ ಮನೆ ನಿರ್ಮಿಸೋದಕ್ಕೆ ಮುಂದಾಗಿದ್ದ. ಈ ಸುದ್ದಿ ಈರಯ್ಯನ ಕಿವಿಗೆ ಬಿದ್ದಿದ್ದು 20 ದಿನಗಳ ಅವಧಿಯಲ್ಲಿ 2-3 ಸಲ ಈರಯ್ಯ ಬಸವರಾಜನನ್ನ ಗುರಾಯಿಸಿ ನೋಡಿದ್ದಾನೆ. ಆದರೆ ಸೋಮವಾರ ರಾತ್ರಿ ಬಸಿಡೋಣಿಯಿಂದ ಚುಂಕುಂಬಿಗೆ ಬೈಕ್ ಮೇಲೆ ಹೊರಟಿದ್ದ ಬಸವರಾಜನನ್ನ ಹೋಲಿ ಕ್ರಾಸ್ ಬಳಿಯಲ್ಲಿ ಅಡ್ಡಗಟ್ಟಿ ಜಂಬೆಯಿಂದ 16 ಬಾರಿ ಹೊಡೆದು ಕೊಲೆ ಮಾಡಿದ್ದಾನೆ. ಇನ್ನು ಕೊಲೆಯ ಬಳಿಕ ಸಿನಿಮೆಯ ರೀತಿಯಲ್ಲಿ ಶವದ ಮೇಲೆ ಹಾಲಿರಿಸಿ ಪೊಲೀಸರಿಗೆ ಕರೆಯನ್ನ ಮಾಡಿ ಈರಯ್ಯ ಶರಣಾಗಿದ್ದಾನೆ. ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ನಿನ್ನೆ ಫೆಬ್ರವರಿ 2 ಬೆಳಗಾವಿ ಜಿಲ್ಲೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಒಂದು ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಹುಲಿಗಟ್ಟಿ ಕ್ರಾಸ್ ವಿಲೇಜ್ ಅಲ್ಲಿರುವ ಕ್ರಾಸ್ ಹತ್ತಿರ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಆಗಿರೋರು, ಜೀವಹಾನಿಯಾಗಿರೋರು ಬಸವರಾಜ್ ಪರಪ್ಪ. ಇವರಿಗೊಂದು 49 ವರ್ಷ. ಇವರನ್ನು ಅಕ್ಯೂಸ್ಡಾದ ಈರಯ್ಯ ಸಂಗಯ್ಯ ಮಠಪತಿ ಎಂಬುವರು ಕೊಲೆ ಮಾಡಿದ್ದಾರೆ. ಈ ಈರಯ್ಯ ಸಂಗಯ್ಯ ಮಠಪತಿ ಅವರ ತಾಯಿಗೂ ಮತ್ತು ಇವರಿಗೂ ಸ್ವಲ್ಪ ಅಕ್ರಮ ಸಂಬಂಧ ಇರುವುದು ಕಂಡುಬಂದಿದೆ. ಬಸವರಾಜಕ್ಕೂ ಈರಯ್ಯ ಸಂಗಯ್ಯ ಅವರ ತಾಯಿಗೂ ಸುಮಾರು 15 ವರ್ಷಕ್ಕೆ ಹಿಂದೆ ಇವರು ಊರಿನಿಂದ ಕರ್ಕೊಂಡೋಗಿ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವ ಸಂದರ್ಭದಲ್ಲಿ ಅವರ ತಾಯಿಯನ್ನು ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಈ ವ್ಯಕ್ತಿ ಬಸವರಾಜ್ ವ್ಯಕ್ತಿ ಬಿಸಿಡೋಣಿಯ ಗ್ರಾಮದ ವ್ಯಕ್ತಿ. 15 ವರ್ಷ ಹಿಂದುಗಡೆ ಸಂಬಂಧ ಇತ್ತು ಮತ್ತು ಈರಯ್ಯ ಅವರ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇತ್ತು. ಸೊ ಅದಾದಮೇಲೆ ಇತ್ತೀಚೆಗೆ ಈ ಬಸವರಾಜ್ ಬಿಸಿಡೋಣಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕೆ ಬರೋ ಸಂದರ್ಭದಲ್ಲಿ ಅವಾಗ ಸಣ್ಣಪುಟ್ಟ ಇಶ್ಯೂಸ್ ಆಗ್ತಾಯಿತ್ತು. ಮತ್ತು ಇವರು ಬಂದು ಇಂತಾಗ ಊರಲ್ಲಿ ಓಡಾಡಿಕೊಂಡಿರೋ ಸಂದರ್ಭದಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರೆ ಹೇಳ್ಕೊಂಡು ಜಗಳ ತೆಗೆದಿರ್ತಾರೆ ಇದಕ್ಕೆ ಹಿಂದೆ. ಈ ಸಂದರ್ಭದಲ್ಲಿ ನಿನ್ನೆ ಅವರು ಬಿಸಿರೋಣಿ ಗ್ರಾಮದಿಂದ ಇಲ್ಲಿ ಹುಲಿಕಟ್ಟಿ ಕಡೆ ಬರೋ ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದು ಒಂದು ಚಾಕುನಿಂದ ಬಸವರಾಜಕ್ಕೆ ತಲೆಗೆ, ಭುಜಕ್ಕೆ ಮತ್ತು ಬೆನ್ನಿಗೆ, ಹೊಟ್ಟೆಗೆಲ್ಲ ತುಂಬ ಗಂಭೀರವಾದ ಗಾಯವನ್ನು ಪಡಿಸಿರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ತಡೆಗಟ್ಟಿ ಮತ್ತು ಡಿಫೆನ್ಸಿವ್ ಇಂಜುರಿಯಾಗಿ ಈ ಈರಯ್ಯಕ್ಕೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದೆ. ಸೊ ಅದರಿಂದ ಈರಯ್ಯನು ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಸೊ ಒನ್ಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ತಕ್ಷಣ ಅದು ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ. ಈ ಸಂದರ್ಭದಲ್ಲಿ ಈ ಈರಯ್ಯ ಅವರ ತಮ್ಮ ಘಟನೆ ಆಗಿರುವ ಸ್ವಲ್ಪ ಟೈಮಲ್ಲಿ ಬೇರೆ ಕಡೆಯಿಂದ ಹುಬ್ಳಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಬಂದಿದ್ದ.
ಸೊ ಇದಕ್ಕೆ ಘಟನೆಯಲ್ಲಿ ಅವನ ಪಾತ್ರ ಇದೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ಆ ಸ್ಥಳದಲ್ಲಿ ನೋಡಿರೋರು ಐ ವಿಟ್ನೆಸ್ಸಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಹೊಡೆದಾಟ ಆಗಿರೋದು ಮತ್ತು ಚಾಕುನಿಂದ ಹೊಡೆದಿರೋದು ಕಂಡುಬಂದಿದೆ. ಇವರನ್ನು ಸೆಕ್ಯೂರ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಸ್ವಲ್ಪ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಆದಮೇಲೆ ಇವರನ್ನು ನಾವು ಅರೆಸ್ಟ್ ಮಾಡ್ತೀವಿ. ಸೊ ಅವನ ಕಡೆ ಒಂದು ಡ್ಯಾಗರ್ ಅಂದರೆ ಒಂದು ದೊಡ್ಡ ಇದು ಚಾಕು ಥರ ದೊಡ್ಡದು ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಾಗಲೇ ಅದು ಅವನ ಕೈಯಲ್ಲಿ ಇರೋದು ಕಂಡು ಬಂದಿರ್ತದೆ. ಸೊ ಯಾವಾಗ ಎಲ್ಲಿಂದ ತೊಗೊಂಡು ಬಂದಿದ್ದಾನೆ, ಇದು ಪ್ಲ್ಯಾನ್ ಯಾವಾಗಲಿಂದ ಮಾಡಿದ್ದಾನೆ, ಇದು ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಇಲ್ಲ, ಡಿಫೆನ್ಸಿವ್ ಇಂಜರಿ ಇವನ ಕೈಯಲ್ಲಿ ಇರೋದು ತೊಗೊಂಡು ಹೊಡೆದಿರೋದು ಕಂಡು ಬಂದಿದೆ. ಸೊ ಒಂದು ವೇಳೆ ಇವನ ಕಡೆ ಯಾವುದೋ ಚಾಕಿದೆ ಅಂದರೆ ಅದು ಕೂಡ ಚೆಕ್ ಮಾಡ್ತೀವಿ. ಸೊ ಪ್ರೈಮ ಫೆಸಿ ಅವನಿಗೆ ಕೈ ಆಗೋದಂದರೆ ಡಿಫೆನ್ಸಿವ್ ಇಂಜರಿ ಅಂದರೆ ನಮ್ಮ ಒಬ್ಬರು ಹೊಡೆಯಕ್ಕೆ ಬರೋ ಸಂದರ್ಭದಲ್ಲಿ ಕೈ ತೋರಿಸ್ತೀವಿ ಅಂದರೆ ಇಲ್ಲಿ ಗಾಯ ಆಗುತ್ತದೆ. ಇಂತಹ ಗಾಯ ಈ ವ್ಯಕ್ತಿಗೆ ಬಸವರಾಜ ವ್ಯಕ್ತಿಗೆ ಕೂಡ ಆಗಿದೆ, ಕೈಯಲ್ಲಿ ಮತ್ತು ಬೆನ್ನಲ್ಲಿ ಆಗಿದೆ ಮತ್ತು ತಡೆ ಮಾಡಿ ಮತ್ತು ಅವನು ಹೊಡೆಯಕ್ಕೆ ಹೋಗುವಾಗ ಅವನಿಗೆ ಗಾಯ ಆಗಿದೆ. ಸೊ ಪ್ರೈಮ ಫೆಸಿ ಅದ್ರ ಬಗ್ಗೆ ನಮಗಿನ್ನೂ ಕಂಡು ಬಂದಿಲ್ಲ. ಸೊ ಇವನ್ ಕಡೆ ಡಿಫೆನ್ಸಿವ್ ಇಂಜರಿ ಅಂದರೆ ಹೇಳ್ತೀವಿ, ಯಾರೋ ಒಬ್ಬರು ನಮ್ಮ ಹೊಡೆಯಕ್ಕೆ ಬರೋ ಸಂದರ್ಭದಲ್ಲಿ ಇನ್ನೊಬ್ಬರು ನಾವು ಅದನ್ನೇ ತೊಗೊಂಡು ಹೊಡೆಯಕ್ಕೆ ಹೋಗ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಗಾಯ ಆಗೋದಕ್ಕೆ ಸಾಧ್ಯನೇ ಇರ್ತದೆ. ಸೊ ಅದರಲ್ಲಿಂದ ಆಗಿದೆ, ಇಲ್ಲ ಹೊಸದಾಗಿ ಯಾರು ಅವನು ಒಪ್ಪನ್ನು ಇಟ್ಕೊಂಡು ಬಂದಿದ್ದಾನೆ ಅದ್ರ ಬಗ್ಗೆನೂ ವಿಚಾರಣೆ ನಡೀತಾ ಇದೆ. ಈರಯ್ಯಕ್ಕೆ ವಯಸ್ಸು 32 ವಯಸ್ಸು. ಸೊ ಇವನ ಸತ್ತ ವ್ಯಕ್ತಿ ಬಸವರಾಜ್ ವ್ಯಕ್ತಿಗೆ ಸುಮಾರು 49 ವರ್ಷ. ಇವನು ಇತ್ತೀಚೆಗೆ ಅವನು ಮಹಾರಾಷ್ಟ್ರ ಕೋಲ್ಹಾಪುರ ಡಿಸ್ಟಿಕಲ್ಲಿ ಇರೋದು ಸಾಮ್ರಾಟ್ ನಗರ್ ಕೋಲ್ಹಾಪುರಲ್ಲಿ ಇರೋದು ಕಂಡು ಬಂದಿದೆ. ಇತ್ತೀಚೆಗೆ ಅಲ್ಲಿಂದ ಬಂದು ಸ್ವಂತ ಊರಲ್ಲಿ ಮನೆ ಕಟ್ಟಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಸ್ವಂತ ಊರಲ್ಲಿ ಈರಯ್ಯ ಅವನ ತಾಯಿಯನ್ನು ಕರ್ಕೊಂಡು ಹೋಗಿರೋ ಆ ದ್ವೇಷ ಇರೋದ್ರಿಂದ ಈ ಘಟನೆ ಆಗಿದೆ. ಸೊ ಫಸ್ಟ್ ಘಟನೆ ಈ ಮರ್ಡರ್ ಕೇಸಲ್ಲಿ ಫಸ್ಟ್ ಘಟನೆ 15 ವರ್ಷಕ್ಕೆ ಹಿಂದೆ ಇವರೆಲ್ಲ ಒಂದೇ ಊರಲ್ಲಿ ಇದ್ದವರು. ಈರಯ್ಯ, ಬಸವರಾಜ್, ಈರಯ್ಯ ಅವರ ತಾಯಿ ಶಿವವ್ವ ಅಂದರೆ ಹೆಸರು, ಸ್ವರ್ಣ ಅಂದರೆ ಕರೀತಾರೆ. ಸ್ವಲ್ಪ ಆವಾಗ ಒಂದು ಪರಿಚಯ ಆಗಿ ಅವರ ಜೊತೆಗೆ ಈರಯ್ಯ ಅವನ ತಾಯಿಯನ್ನು ಮಹಾರಾಷ್ಟ್ರ ಕೋಲ್ಹಾಪುರ ಕಡೆ ಕರ್ಕೊಂಡೋಗಿ ಸ್ವಲ್ಪ ವಾಸ ಮಾಡಿ ಆದಮೇಲೆ ಬಿಟ್ಟಿದೆ ಇರೋದು ಕಂಡು ಬಂದಿರ್ತದೆ. ಅದಾದಮೇಲೆ ಇವರು ಬಂದು ಇಲ್ಲಿ ಹುಬ್ಳಿಯೆಲ್ಲ ವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸಂಧಾನನೂ ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಬಟ್ ಆದರೆ ಆ ಸಂಧಾನದಲ್ಲಿ ಇವನು ಮತ್ತೆ ಊರಕ್ಕೆ ಬಂದು ಮತ್ತೆ ಇವನಿಗೆ ತೋರಿಸೋದು ಇವರ ಮಗನಕ್ಕೆ ಸ್ವಲ್ಪ ಈರಯ್ಯಕ್ಕೆ ಅಸಮಾಧಾನ ಆಯಿತು. ಸೊ ನಮ್ಮ ತಾಯಿಗಿಂತ ಮೋಸ ಆಗಿದೆ, ಇವನು ಊರಿಗೆ ಬರುವಾಗ ಉಳಿದವರು ನಮ್ಮನ್ನು ಒಂದು ಅವಮಾನ ಆಗ್ತಾ ಇದೆ ಅಂದರೆ ಆ ನೆಪದಲ್ಲಿ ಈ ಘಟನೆ ಆಗಿದೆ. ಈರಯ್ಯಕ್ಕೆ ತಂದೆನೂ ಇದ್ದಾರೆ, ಈರಯ್ಯಕ್ಕೆ ತಂದೆ ತಾಯಿ ಇಬ್ಬರು ಇದ್ದಾರೆ. ತಂದೆ ಈರಯ್ಯ ಜೊತೆ ಇದ್ದಾನೆ, ತಾಯಿ ಈರಯ್ಯ ತಮ್ಮನ ಜೊತೆ ಇದ್ದಾರೆ ಹುಬ್ಳಿಯಲ್ಲಿ. ಸೊ ಪ್ರೈಮ ಫೇಸಿ ನಮಗೆ ಐ ವಿಟ್ನೆಸ್ ಇವರೆಲ್ಲ ಹೇಳೋ ನೆಪದಲ್ಲಿ ಒಬ್ಬರು ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಬಟ್ ನಾವು ಐ ವಿಟ್ನೆಸ್ಸನ್ನು ಚೆಕ್ ಮಾಡ್ತೀವಿ, ಇಲ್ಲ ಬೇರೆಯವರಕ್ಕೆ ಇಂಥ ಸಂದರ್ಭಗಳಲ್ಲಿ ಆಗಿರೋ ಸಂದರ್ಭದಲ್ಲಿ ಬೇರೆ ಎವಿಡೆನ್ಸಸ್ ನಮಗೆ ಸಿಗ್ತದೆ, ಅದು ಬಗ್ಗೆ ನಡೀತಾ ಇದೆ. ಬಟ್ ಐ ವಿಟ್ನೆಸ್ ಪ್ರಕಾರ ಒಬ್ಬರೇ ಆಗಿರೋದಾಗಿ ನಮಗೆ ತಿಳಿಸಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.